ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಇಂದಿನ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ರಾಮಾಯಣದ ಉಳಿದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಈ ತಾಟಕನ ವಧೆಯ ವಿಚಾರವಾಗಿ ನೋಡಿದ್ವಿ. ಅಲ್ಲಿ ರಾಮಚಂದ್ರ ಹೇಳ್ತಾನೆ, ಅವಳು ಸ್ತ್ರೀ ಆದ್ದರಿಂದ ಕ್ಷಮೆಗೆ ಅರ್ಹಳು, ಅವಳನ್ನು ಸ್ತ್ರೀ ವಧೆಯನ್ನು ಮಾಡಬಾರ್ದು ಅನ್ನೋ ಆಲೋಚನೆ ಇದ್ದರೂ ಕೂಡ ಅವಳು ನಡೆದುಕೊಂಡ ರೀತಿಯಲ್ಲಿ, ಅವಳು ಬಂದ ರೀತಿಯಲ್ಲಿ ಆ ಸ್ತ್ರೀ ಅನ್ನತಕ್ಕಂಥ ವಿಚಾರವನ್ನು ಬಿಟ್ಟು ಅಂತ ಹೇಳಿದ್ದೀವಿ. ಇದರಲ್ಲಿ ಇನ್ನೊಂದು ವಿಚಾರವಾಗಿ ಹೇಳಬೇಕು ಅಂತಂದರೆ, ಆ ಭಗವಂತ ಶ್ರೀಮನ್ ನಾರಾಯಣ ರಾಮ ಹೇಳ್ತಾನಂತೆ ವಿಶ್ವಾಮಿತ್ರಗಳಿಗೆ, ಗೋಬ್ರಾಹ್ಮಣ ಹಿತಾರ್ಥಾಯ ದೇಶಸ್ಯ ಚ ಹಿತಾಯ ಚ ತವ ಚೈವ ಪ್ರಮೇಯಸ್ಯ ವಚನಂ ಕರ್ತುಮಾಧ್ಯತಃ ಅಂತ ಹೇಳಿ. ಅಂದರೆ ನೀವು ಹೇಳಿದ ಎಲ್ಲ ಮಾತುಗಳನ್ನು ನಾನು ಇವಾಗ ಕೇಳ್ತೇನೆ, ಅದೆಲ್ಲವನ್ನೂ ಪಕ್ಕಕ್ಕೆ ಬಿಡ್ತೇನೆ. ಇವಳು ಹೆಂಗಸು ಅನ್ನೋದು ಗೋಬ್ರಾಹ್ಮಣ ಹಿತಕ್ಕೋಸ್ಕರ, ಅಂದರೆ ಗೋವಿಗೋಸ್ಕರ, ಗೋವಿನ ಹಿತಕ್ಕಾಗಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋವು ಅನ್ನತಕ್ಕಂತಹದ್ದು ಲಕ್ಷ್ಮಿ, ಅದಕ್ಕೆ ವಿಶೇಷವಾದಂತಹ ಸ್ಥಾನ ಕೊಟ್ಟಿದ್ದೇವೆ. ಸಾಮಾನ್ಯವಾಗಿ ಹೇಳ್ತಾರೆ, ಎಲ್ಲ ಮುಕ್ಕೋಟಿ ದೇವತೆಗಳು ಗೋವಿನಲ್ಲಿ ಹೋಗಿ ಸೇರ್ಕೊಂಡಿದ್ದಾರಂತೆ. ಕಡೆಗೆ ಲಕ್ಷ್ಮಿಗೆ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳಿ ಲಕ್ಷ್ಮಿ ಬಂದು ಕೂಡ ಕೇಳ್ತಾಳಂತೆ, ನನಗೆ ಸ್ಥಾನವನ್ನು ಕೊಡು ಅಂತ ಹೇಳಿ. ಎಲ್ಲ ದೇವತೆಗಳು ನಿನ್ನಲ್ಲಿ ಸೇರಿದ್ದಾರೆ, ನನಗೆ ಜಾಗ ಕೊಡು ಅಂದರೆ ಯಾವುದು ಜಾಗವಿಲ್ಲಮ್ಮ, ಉಳಿದಿರತಕ್ಕಂಥದ್ದು ಹಿಂದಿನ ಕೆಚ್ಚಲು ಭಾಗ, ಅದು ಮಾತ್ರ ಜಾಗ ಖಾಲಿ ಇದೆ ಅಂದರೆ ಅಲ್ಲೇ ಹೋಗಿ ಸೇರ್ತಾಳೆ. ಎಷ್ಟೋ ಜನ ಇವತ್ತಿಗೂ ಕೂಡ ನಾವು ಸಗಣಿಯನ್ನು ಪವಿತ್ರ ಅಂತ ಕನ್ಸಿಡರ್ ಮಾಡ್ತೀವಿ. ಗಂಜಲವನ್ನು ಈ ಪಂಚಕಾವ್ಯಗಳಲ್ಲಿ ಗಂಜಲ, ಸಗಣಿ ಇವುಗಳನ್ನು ಕೂಡ ಬಳಸೋದುಂಟು. ಹಾಗಾಗಿ ಗೋವಿನ ವಿಚಾರವಾಗಿ, ಬ್ರಾಹ್ಮಣರ ವಿಚಾರವಾಗಿಯೂ ಕೂಡ ಬ್ರಾಹ್ಮಣರ ಮನಸ್ಸನ್ನು ನೋಯಿಸಬಾರ್ದು, ಬ್ರಾಹ್ಮಣರಿಗೆ ದ್ರೋಹ ಮಾಡಬಾರ್ದು. ಅಂದರೆ ನಿಜವಾದ ಬ್ರಾಹ್ಮಣನ ಡೆಫಿನಿಷನ್ ಬೇರೆ ಇದೆ, ಅದು ಎಲ್ರಿಗೂ ಗೊತ್ತಿದೆ. ನಾನು ಬ್ರಹ್ಮಂ ಜಾನಾತೀತಿ ಬ್ರಾಹ್ಮಣ ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ. ನಾನು ಪದೇ ಪದೇ ಹೇಳ್ತಿರ್ತೇನೆ, ನಾನು ಜಾತಿಯಿಂದ ಜನಿವಾರವನ್ನು ಹಾಕಿಕೊಂಡು ಬ್ರಾಹ್ಮಣ ಕೃತ್ಯವನ್ನು ಮಾಡದೆ ಹೋದರೆ ನಾನು ಬ್ರಾಹ್ಮಣನಾಗೋದಿಲ್ಲ, ನಾನು ಚಾಂಡಾಲ ವೃತ್ತಿಯನ್ನೇ ಮಾಡಿದಂತಾಗುತ್ತೆ. ಆದರೆ ಬ್ರಾಹ್ಮಣನ ಜಾಗದಲ್ಲಿ ಕೂತ್ಕೊಂಡು ತಾನು ಮಾಡಬೇಕಾದಂತಹ ಉಪದೇಶಗಳು, ಅನುಷ್ಠಾನಗಳು, ಭಗವತ್ ಪ್ರಾರ್ಥನೆ, ಲೋಕ ಕಲ್ಯಾಣಕ್ಕಾಗಿ ಬೋಧನೆ, ಈ ಥರ ವಿಚಾರಗಳನ್ನು ಮಾಡದೇ ಹೋದರೆ ಅವನು ಬ್ರಾಹ್ಮಣನಾಗೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಂ ಜಾನಾತಿ, ಇದು ಒಳಗಡೆಯಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಅವನೇ ಬ್ರಹ್ಮ. ಆ ಪರಬ್ರಹ್ಮನನ್ನು ಅರ್ಥ ಮಾಡಿಕೊಂಡಂತಹ ಮನುಷ್ಯ ಮಾತ್ರ ಬ್ರಾಹ್ಮಣನಾಗೋಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣನ ಪದಾರ್ಥಗಳನ್ನು ಅಪಹಾರ ಮಾಡಬಾರ್ದು, ಮಹಾದೋಷ ಅಂತ ಹೇಳ್ತಾರೆ. ಬ್ರಾಹ್ಮಣನ ಹತ್ಯೆ ಮಾಡಿದರೆ ಬ್ರಹ್ಮಹತ್ಯಾ ದೋಷ ಅಂತ ಹೇಳಿ, ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಯಾರು ರಾವಣನನ್ನ ಸಂಹಾರ ಮಾಡಿದಲೇ ಮೇಲೆ ರಾಮ ಕೂಡ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಗೋಬ್ರಾಹ್ಮಣ ಹಿತಾರ್ಥಾಯ ದೇಶಸ್ಯ ಹಿತಾಯ ಚ, ನಮ್ಮ ದೇಶದ ನಾಡಿನ ಒಳಿತಿಗಾಗಿ ನಾವು ಈ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ. ಹಿಂದೆ ಇದೇ ವಿಚಾರವಾಗಿ ದೇಶದ ಹಿತಕ್ಕಾಗಿ ಮಾಡುವುದು ಜಾಗದಲ್ಲಿ ಹೇಳಬೇಕು ಅಂದರೆ, ದುರ್ಯೋಧನ ಪುತ್ರನಾಗಿ ಧೃತರಾಷ್ಟ್ರನಿಗೆ ಹುಟ್ಟುತ್ತಾನೆ. ಧೃತರಾಷ್ಟ್ರನಿಗೆ ಹುಟ್ಟಿದಾಗ ಅವನು ಜ್ಯೋತಿಷ್ಯರನ್ನು ಕರೆದುಬಿಟ್ಟು, ನನಗೆ ಪುತ್ರ ಪ್ರಾಪ್ತಿಯಾಗಿದೆ, ನನ್ನ ವಂಶೋದ್ಧಾರಕ ಹುಟ್ಟಿದ್ದಾನೆ, ಇವನಿಗೆ ಏನು ಹೆಸರನ್ನು ಇಡೋದು, ಇವನ ಜಾತಕವನ್ನು ಓದಿ ಹೇಳಿ ಅಂತ ಹೇಳಿದಾಗ ಆ ಜ್ಯೋತಿಷ್ಯಕಾರರು ಹೇಳ್ತಾರಂತೆ, ಇಡೀ ಕುರುಕುಲವನ್ನು ಎಲ್ಲವನ್ನೂ ನಾಶ ಮಾಡೋದಕ್ಕೆ ಇವನೊಬ್ಬನೇ ಸಾಕು. ಕುರುಕುಲವನ್ನು ಸರ್ವನಾಶ ಮಾಡುವಂತಹ ಒಬ್ಬ ಮಗ ಹುಟ್ಟಿದ್ದಾನೆ, ಅವನ ಹೆಸರೇ ಇವನೇ ದುರ್ಯೋಧನ ಅಂತ ಹೇಳಿದಾಗ ಒಳ್ಳೆಯ ಗುರುವಾದಂತಹ ವಿದುರ ಮಂತ್ರಿ ಹೇಳ್ತಾನಂತೆ, ಒಂದು ಮನೆಯಲ್ಲಿ ಉದ್ಧಾರ ಆಗಬೇಕು, ಒಬ್ಬ ಕೆಟ್ಟವನಿದ್ದಾನೆ ಅಂದರೆ ಅವನನ್ನು ಮನೆಯಿಂದ ಹೊರಗೆ ಹಾಕು. ಒಂದು ಊರಿಗೆ ಒಳ್ಳೇದಾಗಬೇಕು ಅನ್ನೋದಿದ್ರೆ, ಒಂದು ಸಂಸಾರ, ಒಂದು ಫ್ಯಾಮಿಲಿ ಕೆಟ್ಟವರಿದ್ರೆ ಅವರನ್ನು ಹೊರಗೆ ಹಾಕು.
ಒಂದು ದೇಶಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಒಂದು ಇಡೀ ಊರು ಕೆಟ್ಟ ಊರಿದ್ರೆ ಅವರನ್ನ ಹೊರಗೆ ಹಾಕು ಅಂತ ಹೇಳಿ ನಾನು ಅವಾಗಲೇ ಪದೇ ಪದೇ ಹೇಳ್ತೇನೆ, ರಾಟನ್ ಬನಾನಾ ಕ್ಯಾನ್ ಸ್ಪಾಯಿಲ್ ದ ಹೋಲ್ ಬಂಚ್. ಒಂದು ಕೆಟ್ಟ ಬಾಳೆಹಣ್ಣು, ಕೊಳತ ಬಾಳೆಹಣ್ಣು ಒಂದು ಚಿಪ್ಪಿನಲ್ಲಿದ್ರೆ ಅದು ಇಡೀ ಗೊಂಚಲನ್ನೇ ಹಾಳು ಮಾಡತಕ್ಕಂಥ ಶಕ್ತಿ ಇರ್ತದೆ. ಹಾಗಾಗಿ ಗೋಬ್ರಾಹ್ಮಣ ಹಿತಾಯಚ, ಬ್ರಾಹ್ಮಣರ ಹಿತವನ್ನು ಕೋರತಕ್ಕಂಥದ್ದು, ದೇಶದ ಹಿತಕ್ಕೋಸ್ಕರ ನಾನು ಇಂತಹ ಪ್ರಮೇಯವಿದ್ದರೂ ಕೂಡ ನಿಮ್ಮ ವಚನವನ್ನ ನಾನು ಕಾಪಾಡ್ತೇನೆ, ನಾನು ಇವಳನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿ ಶ್ರೀರಾಮಚಂದ್ರ ತಾಟಕೆಯನ್ನು ಸಂಹಾರ ಮಾಡ್ತಾನೆ. ಅದಾದ ಮೇಲೆ ವಿಶ್ವಾಮಿತ್ರರು ಅವರನ್ನ ಕರ್ಕೊಂಡು ಹೋಗ್ತಾರೆ. ಅಪ್ಪ ರಾಮ, ನೀನು ಸ್ನಾನ ಮಾಡಿ ಬಾ, ನಿನಗೆ ನಾನು ಕೆಲವು ಅಸ್ತ್ರಗಳನ್ನು, ಕೆಲವು ಮಂತ್ರಗಳನ್ನು ದಾನವಾಗಿ ಕೊಡಬೇಕು ಅಂತ ಹೇಳಿ ಸ್ನಾನ ಮಾಡಿ ಬಂದಾಗ ಬಲ ಅತಿ ಬಲ ಅನ್ನತಕ್ಕಂತಹ 2 ಅಸ್ತ್ರಗಳನ್ನು ಅವರಿಗೆ ಕೊಡ್ತಾರೆ. 2 ಅಸ್ತ್ರಗಳು ಏನಂದ್ರೆ, ಬಲ ಅತಿ ಬಲ ಅನ್ನೋದು ಹಸಿವು ಬಾಯಾರಿಕೆಗಳನ್ನು ಯುದ್ಧದ ಸಮಯದಲ್ಲಿ ತಡೆಯತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು. ನೀವು ರಾಮಾಯಣದಲ್ಲಿ ಮಹಾಭಾರತ ಏನೇ ಹುಡುಕಿದ್ರು ಅದಕ್ಕೆ ಒಂದು ಟೆಕ್ನಿಕಲ್ ಎಕ್ಸ್ಪ್ಲನೇಷನ್ ಇದೆ. ಹೆಂಗೆ ಯುದ್ಧ ಮಾಡ್ತಾ ಇದ್ರು ತಿಂಗಳುಗಟ್ಟಲೆ ಊಟ ಇಲ್ಲದೆ ಅಂದ್ರೆ ನೋಡಿ ಇಲ್ಲಿ ಉತ್ತರ ಬರುತ್ತೆ. ಬಲ ಅತಿ ಬಲ ಅನ್ನತಕ್ಕಂತಹ 2 ಮಂತ್ರಗಳನ್ನ, ಅದರಿಂದ ಅವ್ರಿಗೆ ಹಸುವು ಬಾಯಾರಿಕೆ ಆಗದೆ ಇರತಕ್ಕಂತಹ ಪರಿಸ್ಥಿತಿ ಇರ್ತದೆ. ಅಂತಹ 2 ಮಂತ್ರಗಳನ್ನ ಅವರಿಗೆ ಬೋಧಿಸ್ತಾರೆ. ಇದಾದ ಮೇಲೆ ಶಂಕರನಿಂದ ಬಂದಂತಹ ಎಲ್ಲ ಅಸ್ತ್ರಗಳನ್ನು ಕೂಡ ಅವರು ಅವರಿಗೆ ದಾನ ಮಾಡ್ತಾರೆ. ದಾನ ಮಾಡೋದು ಅಂತ ಹೇಳಿದ್ರೆ ಒಂದು ಪದ್ಧತಿ ಇದೆ. ದಾನ ಮಾಡಬೇಕಾದ್ರೆ ಪ್ರತಿ ಸತಿ ದಾನ ಮಾಡಬೇಕಾದ್ರೂ ಅವರು ನೀರಿನಲ್ಲಿ ಮುಳುಗಬೇಕು, ಆಮೇಲೆ ಮಂತ್ರವನ್ನು ಹೇಳಬೇಕು, ದಾನವನ್ನು ಸ್ವೀಕಾರ ಮಾಡಬೇಕು. ಒಂದೊಂದು ಅಸ್ತ್ರಕ್ಕೂ ಇದು ಪದ್ಧತಿ, ದಾನವನ್ನ ಪಡೆದುಕೊಳ್ತಕ್ಕಂತಹ ಪದ್ಧತಿ. ನಮ್ಮಲ್ಲಿ ದಾನ ಕೊಟ್ರೆ, ದಾನ ಕೊಟ್ಟ ಮೇಲೆ ಅದು ನನ್ನದಲ್ಲ ಅನ್ನುವ ಭಾವನೆ, ಇದನ್ ನಮಃ ನಮ್ಮಮ್ಮ ಅಂತ ಹೇಳ್ತೀವಿ. ಅಂದ್ರೆ ನನ್ನದಲ್ಲ, ಇವನಿಗೆ ಕೊಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಅವರು ದಾನಗಳನ್ನ ಕೊಡ್ತಾರಂತೆ. ಯಾವ ದಾನಗಳನ್ನ ಕೊಡ್ತಾರೆ ಅಂದ್ರೆ, ತಾನಿ ದಿವ್ಯಾನಿ ಭದ್ರಂತೆ ದದಮಾಮ್ಯಸ್ತ್ರಾಣಿ ಸರ್ವಶಃ, ಎಲ್ಲ ಸರ್ವ ಅಸ್ತ್ರಗಳನ್ನು ಕೂಡ ನಾನು ನಿನಗೆ ಕೊಡ್ತಾ ಇದ್ದೇನೆ. ಯಾವ್ದಪ್ಪ ಅದು ಅಸ್ತ್ರ ಅಂತ ಅಂದ್ರೆ, ದಂಡಚಕ್ರಂ ಮಹಾದಿವ್ಯಂ ತವ ದಾಸ್ಯಾಮಿ ರಾಘವ, ದಂಡಚಕ್ರ. ಆಮೇಲೆ ಧರ್ಮಚಕ್ರಂ ತಥೋ ವೀರಂ ಕಾಲಚಕ್ರಂ ತಥೈವಚ, ಕಾಲಚಕ್ರ ಧರ್ಮಚಕ್ರ ಅನ್ನತಕ್ಕಂತಹ ಅಸ್ತ್ರ. ವಿಷ್ಣು ಚಕ್ರಂ ತಥಾತ್ಯುಗ್ರಂ ಐಂದ್ರಚಕ್ರಂ ತಥೈವಚ, ಐಂದ್ರಚಕ್ರ, ಐಂದ್ರಾಸ್ತ್ರ, ವರುಣಾಸ್ತ್ರ, ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ ಸಮೇತವಾಗಿ ವಜ್ರಮಸ್ತ್ರಂ ನರಶ್ರೇಷ್ಠಂ ಶೈವಂ ಶೂಲವರಂ ತಥಾ ಅಸ್ತ್ರಂ ಬ್ರಹ್ಮಶಿರಶ್ಚೈವ ಐಶೀಕಮಪಿ ರಾಘವ ದದಾಮಿತೆ ಮಹಾಬಾಹೋ ಬ್ರಾಹ್ಮಮಸ್ತ್ರಂ ಅನುತ್ತಮಂ ಅಂತ ಹೇಳಿ ಬ್ರಹ್ಮಾಸ್ತ್ರ ಸಮೇತವಾಗಿ ಎಲ್ಲ ಅಸ್ತ್ರಗಳನ್ನು ಕೂಡ ದಾರೆ ಎರೆದು ಕೊಡ್ತಾರೆ ಅವರಿಗೆ ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇರಬೇಕಾದ್ರೆ ಮುಂದೆ ಸಿಕ್ಕತಕ್ಕಂತಹದ್ದೇನೆ ಸಿದ್ಧಾಶ್ರಮ ಅಂತ ಹೇಳಿ. ಸಿದ್ಧಾಶ್ರಮ ಅಂದ್ರೆ ಹಿಂದೆ ಕೃತಯುಗದಲ್ಲಿ ವಾಮನಾವತಾರವಾದಂತಹ ಜಾಗ. ವಾಮನಾವತಾರವಾದ ಜಾಗ ಅದಿತಿ ಅಂತ ಹೇಳಿದೆ. ಅದಿತಿ ಮತ್ತು ಕಶ್ಯಪರಿಗೆ ಸಂವಾದವನ್ನ ನಾನು ಹಿಂದೆ ಹೇಳಿದ್ದೆ. ಅದಿತಿ ಕಶ್ಯಪರ ಸಂವಾದವಾಗುತ್ತೆ. ಬಲಿಚಕ್ರವರ್ತಿಯಂತಹ ರಾಜ ಇಂದ್ರ ಪದವಿಯನ್ನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಅದಿತಿಯ ಮಕ್ಕಳಾದ ಇಂದ್ರ ಮತ್ತೆ ಎಲ್ಲರಿಗೂ ಕೂಡ ರಾಜ್ಯವಿಲ್ಲದಂತಾಗಿದೆ ಅಂತ ಹೇಳಿ, ಅಂತಹ ಸಮಯದಲ್ಲಿ ಅವಳು ಪಯೋವ್ರತವನ್ನ ಆಚರಿಸಿ ಪರಮಾತ್ಮನನ್ನೇ ಮಗನಾಗಿ ಪಡೀತಾಳೆ. ಅವಳು ವಾಮನ, ಆಮೇಲೆ ತ್ರಿವಿಕ್ರಮನಾಗಿ ನಿಂತುಕೊಳ್ತಾನೆ. ಬಲಿಚಕ್ರವರ್ತಿಯ ಸರ್ವನಾಶ ಮಾಡ್ತಾನೆ. ಒಂದು ಹೆಜ್ಜೆಯಲ್ಲಿ ಭೂಮಿ, ಇನ್ನೊಂದು ಹೆಜ್ಜೆಯಲ್ಲಿ ಆಕಾಶವನ್ನು ಅಳೀತಾನೆ, ಮತ್ತೆ ಇನ್ನೊಂದು ಹೆಜ್ಜೆಯಲ್ಲಿ ಅವನ ತಲೆ ಮೇಲಿಟ್ಟು ಅವನ ಪಾತಾಳಕ್ಕೆ ತಳ್ತಾನೆ ಅಂತ ಹೇಳಿದ್ದೆ ನಾನು. ಈ ಸ್ಥಳವೂ ಕೂಡ, ಈ ಸಿದ್ಧಾಶ್ರಮ ಅದೇ ಸ್ಥಳ. ಈ ಸ್ಥಳದಲ್ಲಿ ಇವರು ಯಾಗವನ್ನು ನಡೆಸ್ತಾ ಇದ್ದಾರೆ. ವಿಶ್ವಾಮಿತ್ರರು ಅವರಿಗೆ ಹೇಳ್ತಾರೆ, ರಾಮ ಮತ್ತು ಲಕ್ಷ್ಮಣರಿಗೆ, ಮಕ್ಕಳ, ನೀವು ಬಹಳ ಸಂಯಮದಿಂದ ಕಾಯಬೇಕು. ಇವರು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. 6 ರಾತ್ರಿಗಳು ನಾವು ಈ ಯಾಗವನ್ನು ಮಾಡ್ತೇವೆ. ಅವರು ನಮ್ಮ ಯಜ್ಞವನ್ನ ಕೆಡಿಸ್ತಾರೆ. ಅವರು ಕೆಡಿಸೋದು ಯಾವ ರೀತಿಯಪ್ಪ ಅಂದ್ರೆ, ಈ ಮಡಿಕೆಗಳಲ್ಲಿ ಮಾಂಸ ಮತ್ತು ರಕ್ತಗಳನ್ನು ತಂದು ನಮ್ಮ ಯಜ್ಞ ಕುಂಡಗಳಲ್ಲಿ ಹಾಕಿ
ಹೊರಟು ಹೋಗ್ತಾರೆ, ನಮ್ಮ ಯಜ್ಞಗಳನ್ನು ಕೆಡಿಸಿಬಿಡ್ತಾರೆ, ಮತ್ತೆ ನಾವು ಮೊದಲಿನಿಂದ ಯಜ್ಞವನ್ನು ಮಾಡ್ತಕ್ಕಂತಹ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನೀವು ನಿದ್ರೆ ಮಾಡದೆ ಕಾಯಬೇಕು ಅಂತ ಹೇಳಿ ವಿಶ್ವಾಮಿತ್ರರು ಇವರಿಗೆ ಹೇಳ್ತಾರೆ. ಇವರು ಇಬ್ಬರು ಕೂಡ ತಂದೆ ತಾಯಿಯ ಪುತ್ರರೋ ಎಂಬಂತೆ ಅವರು 5 ರಾತ್ರಿಗಳು ನಿದ್ರೆಯನ್ನು ಒಂದು ಚೂರು ಕಣ್ಣು ಮಿಟುಕಿಸದೆ ಕಾಯ್ತಾನೇ ಇರ್ತಾರೆ. ಆ ಕಾಯ್ತಾ ಇರತಕ್ಕಂತಹ ಸಮಯದಲ್ಲಿ 6ನೆಯ ದಿವಸ ಮಧ್ಯಾಹ್ನ ಸಡನ್ ಆಗಿ ಎಲ್ಲ ಕತ್ತಲೆ ಕವಿದು ಬಿಡುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಕತ್ತಲೆ ಕವಿಯಿತು ಅಂತ ಹೇಳಿ ಆಶ್ಚರ್ಯಚಕಿತನಾಗಿ ರಾಮ ಆಚೆ ಕಡೆ ನೋಡ್ತಾನೆ, ಲಕ್ಷ್ಮಣ ನೋಡ್ತಾನೆ. ಅದೋ ನೋಡು, ಅಲ್ಲಿ ಯಾರೋ ಬರ್ತಾ ಇರೋ ಹಂಗೆ ಶಬ್ದವಾಗ್ತಾ ಇದೆ ಅಂತ ಹೇಳಿ ಹೇಳ್ತಾನೆ. ಆವಾಗ ಲಕ್ಷ್ಮಣ ತಾನು ಬಿಲ್ಲನ್ನು ಬಾಣವನ್ನು ತಗೊಂಡ್ರೆ ರಾಮ ಹೇಳ್ತಾನೆ, ಏನು ಬೇಡ ಬಿಡು, ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ಏಕಕಾಲದಲ್ಲಿ 2 ಬಾಣಗಳನ್ನು ಹೂಡ್ತಾನೆ ರಾಮ. ಆ 2 ಬಾಣಗಳಲ್ಲಿ ಒಂದು ಆಗ್ನೇಯಾಸ್ತ್ರ, ಇನ್ನೊಂದು ಶೀತಮಾನವ ಅಸ್ತ್ರ. ನೋಡಿ, 2 ಒಂದೇ ಅಸ್ತ್ರಗಳನ್ನು ಹೂಡ್ಬೋದಾಗಿತ್ತಲ್ವ, ಇಬ್ಬರೂ ಒಂದೇ ಥರ ಮಾಡ್ಬೋದಾಗಿತ್ತಲ್ಲ. ಆಗ್ನೇಯಾಸ್ತ್ರದಲ್ಲಿ ಸುಬಾಹು ದಹಿಸಿ ಅಗ್ನಿ ಅದು ದಹಿಸಿ ಹೋಗ್ತಾನೆ, ಅವನು ಅದು ತಗುಲಿದ ಕೂಡಲೇ ಅವನು ಭಸ್ಮ, ಅವನು ಇನ್ನಿಲ್ಲ ಆಗೋ ಹೋಗ್ಬಿಡ್ತಾನೆ. ಆದರೆ ಇನ್ನೊಂದು ಶೀತಮಾನವ ಅಸ್ತ್ರ, ಅದು ಸುಂಟರ ಗಾಳಿ ಥರ ಅವನನ್ನು ಎತ್ಕೊಂಡು ಹೋಗಿ 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 ಸಪ್ತದ್ವೀಪದ ಆಚೆಯಲ್ಲಿ, ಇವಾಗ ನಾವು ಏನು ಮಾರಿಷಸ್ ಅಂತ ಹೇಳ್ತೀವೋ ಅದು ಮರೀಚಿಯ ಜಾಗ. ಮಾರಿಷಸ್ ಅಂತ ಸಪ್ತದ್ವೀಪದ ಆಚೆಯಲ್ಲಿ ಆ ಸ್ಥಳದಲ್ಲಿ ಬಿಸಾಕ್ತಾರೆ. ಆ ಬಾಣ ತಗೊಂಡು ಹೋಗಿ ಅವನನ್ನು ಎಸೀತೆ. ಹಾಗಾಗಿ ಏನಕ್ಕೋಸ್ಕರ ಆ ಥರ ಮಾಡ್ದ ಅಂದರೆ, ನಾ ಹಿಂದೆ ಹೇಳಿದೆ, ಅವನು ರಾಮ ಕೇವಲ ನರನಲ್ಲ, ತಾನು ಭಗವಂತ. ಅವನಿಗೆ ಗೊತ್ತಿತ್ತು ಮುಂದೆ ಮಾರೀಚನ ಕೆಲಸ ಇದೆ ಅನ್ನೋದು ಅವನಿಗೆ ಗೊತ್ತು. ನಾಳೆ ಮಾಯಾಜಿಂಕೆಯಾಗಿ ಬರತಕ್ಕಂಥವನು ಅವನೇ. ರಾವಣನ ಪ್ರೇರಣೆಯಿಂದ ನಮ್ಮ ಸೀತೆಯನ್ನು ಅಪಹರಣ ಮಾಡಿದ ಮೇಲೆ ಮಾಯಾಜಿಂಕೆಯಾಗಿ ಅವನನ್ನು ಆವಾಗ ಸಂಹಾರ ಮಾಡ್ತೀನಿ ಅಂತ ಹೇಳಿ ಭಗವಂತ ಅವನನ್ನು ಶೀತಮಾನವಾಸ್ತ್ರದಲ್ಲಿ ಸಪ್ತಸಾಗರದ ಆಚೆಗೆ ಎಸೆದು ಬಿಡ್ತಾನೆ. ಮಾರೀಚ ಸುಬಾಹುಗಳ ಸಂಹಾರವಾಗುತ್ತೆ. ಇವರ ಸಿದ್ಧಮಠದಲ್ಲಿ ನಡೆಯತಕ್ಕಂತಹ ಯಾಗಯಜ್ಞಗಳು ಯಶಸ್ವಿಯಾಗಿ ನಡೆಯುತ್ತೆ. ವಿಶ್ವಾಮಿತ್ರರಿಗೆ ಬಹಳ ಖುಷಿಯಾಗುತ್ತೆ. ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ಆಶ್ರಮ ಸಿಗ್ತದೆ. ಆ ಆಶ್ರಮ ಗೌತಮ ಅಹಲ್ಯೆಗಳ ಆಶ್ರಮವಾಗಿರ್ತದೆ. ಗೌತಮ ಅಹಲ್ಯೆ ಪತಿಪತ್ನಿಯರು. ಅವಳು ಅಹಲ್ಯೆ ಮಹಾಪತಿವ್ರತೆ. ಅಹಲ್ಯೆಯ ಬಗ್ಗೆ ಬೇಕಾದಷ್ಟು ಬಹಳ ಸುಲಭವಾಗಿ ಜನಗಳು ಹೇಳಿರುವರು, ಮತ್ತು ಕಥೆಗಳು ಕೂಡ ಇದೆ. ಇಂದ್ರನ ಜೊತೆಯಲ್ಲಿ ಸಂಬಂಧವನ್ನು ಇಟ್ಕೊಂಡವಳು ಹಾಗೆ ಹೀಗೆ ಅಂತ ಹೇಳಿ ಅದೆಲ್ಲ ಕಟ್ಟುಕತೆಗಳು. ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಕ್ಲಿಯರಾಗಿ ಹೇಳಿದ್ದಾರೆ. ಇಂದ್ರನ ಅಹಲ್ಯ ಗೌತಮರ ಪಾತಿವ್ರತ್ಯದಲ್ಲಿ, ಅಂದರೆ ಅವರಿಗೆ ಶತಾನಂದ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಶತಾನಂದ ಈ ಋಷಿಮುನಿಗಳ ಜೀವನದಲ್ಲಿ ಮಕ್ಕಳು ಅಂದರೆ ಅವರ ವಂಶವನ್ನು ಬೆಳೆಸೋದಕ್ಕೊಬ್ಬ ಮಗ ಅನ್ನೋದನ್ನು ಬಿಟ್ಟರೆ ಕಾಮದ ವ್ಯವಸ್ಥೆಗಳು ಇರೋದಿಲ್ಲ ಸಾಮಾನ್ಯವಾಗಿ. ಅಹಲ್ಯ ಅಂದರೆ ಏನರ್ಥ ಅಂದರೆ ಉಳಲಾಗದ ಭೂಮಿ ಅಂತ ಲೆಕ್ಕ ಇಟ್ಕೊಳ್ಳಿ. ಅಹಲ್ಯ ಅಂದರೆ ಉಳಕ್ಕೆ ನೇಗಲನ್ನೇ ಹಾಕಕ್ಕಾಗದೇ ಇರತಕ್ಕಂತಹ ಭೂಮಿ ಅನ್ನುವಂತಹ ಹೆಸರನ್ನು ಇಟ್ಟುಕೊಂಡಂತಹ ಋಷಿ ಪತ್ನಿ ಅಹಲ್ಯೆಯನ್ನು ಯಾರಾದರೂ ಕೆಡಿಸುವ ಸಂಭವ ಇದೆಯೇ? ಅದು ಸಾಧ್ಯವಿಲ್ಲದ ಮಾತು. ಇಂದ್ರನು ಗೌತಮರ ಮೇಲೆ ಒಂದು ದಿವಸ ಸ್ನಾನಕ್ಕೆ ಅಂತ ಗೌತಮರು ಹೋಗಿರ್ತಾರೆ. ಆ ಸಮಯದಲ್ಲಿ ಇಂದ್ರ, ಸಾಮಾನ್ಯವಾಗಿ ದೇವತೆಗಳು ತಮ್ಮದೇ ರೂಪದಲ್ಲಿ ಬರೋದಿಲ್ಲ, ಅವರು ಬೇರೆಯವರ ರೂಪದಲ್ಲಿ ಬರ್ತಾರೆ. ಇದು ಯಾವಾಗಲೂ ಹೇಳಿದ್ದ ಅದೇ ರೀತಿಯಲ್ಲಿ ಅವರು ಗೌತಮರ ಮೇಲೆ ಆವಾಹನೆಯಾಗ್ತಾರೆ. ಆಗ ಗೌತಮರು ಬಂದು ತನ್ನ ಪತ್ನಿಯ ಜೊತೆಯಲ್ಲಿ ಸೇರುತ್ತಾರೆ. ಸಮಯವಲ್ಲದ ಸಮಯವಾಗಿರುತ್ತೆ. ಆಮೇಲೆ ಯಾತಕ್ಕೆ ಈ ಥರವಾಯಿತು ಅಂತ ಪ್ರಶ್ನೆ ಮಾಡಿದಾಗ ಗೌತಮರಲ್ಲಿ ಅವಳೇ ಹೇಳ್ತಾಳೆ, ಇದು ನೀವೇ ಬಂದು ಮಾಡಿರ್ತಕ್ಕಂತಹ ಕೆಲಸ ಅಂತ ಹೇಳಿ. ಆವಾಗ ನನ್ನನ್ನೇ ಆದರೂ ನೀನು ಯಾಕೆ ತಡೀಲಿಲ್ಲ ಅನ್ನೋ ಪ್ರಶ್ನೆ ಮಾಡಿ ಅವಳಿಗೆ ಒಂದು ಶಾಪವನ್ನು ಕೊಡ್ತಾರೆ. ನೀನು ಬಹಳ ವರ್ಷಗಳ ಕಾಲ ಇದೇ ಜಾಗದಲ್ಲಿ ಬೇರೆಯವರಿಗೆ ಅಗೋಚರವಾಗಿ, ಅಂದರೆ ಬೇರೆಯವರಿಗೆ ಕಾಣದೇ ಇರುವ ರೀತಿಯಲ್ಲಿ ನೀನು ಇರು. ರಾಮ ಕೃತಯುಗದಲ್ಲಿ ಬಂದು ಅವನ ಪಾದಸ್ಪರ್ಶ ಈ ಜಾಗಕ್ಕೆ ಆದಾಗ ನೀನು ದೃಶ್ಯವಾಗ್ತೀಯಾ, ನೀನು ಎಲ್ರಿಗೂ ಕಾಣಿಸ್ತೀಯಾ ಅನ್ನೋ ರೀತಿಯಲ್ಲಿ ಒಂದು ಶಾಪವಾಗಿರುತ್ತೆ. ಕಲ್ಲಾಗಿದ್ಲು, ಅವಳು ಅಹಲ್ಯೆ ಆದಳು ಅಂತ ಕೂಡ ಹೇಳ್ತಾರೆ. ತಪ್ಪೇನಿಲ್ಲ ಅದು ಹೇಳೋದ್ರಲ್ಲಿ. ಅಹಲ್ಯೆಗೆ ಆ ಸಮಯದಲ್ಲಿ ಇವರು ಕರ್ಕೊಂಡು ಬರ್ತಾರೆ. ವಿಶ್ವಾಮಿತ್ರರು ಆ ಗೌತಮರ ಅಹಲ್ಯೆ ಇದ್ದಂತಹ ಆ ಗುಡಿಸಲಿಗೆ ಕರ್ಕೊಂಡು ಬರ್ತಾರೆ.
ಯಾರಿಗೂ ಗೋಚರವಾಗದಂತಹ ಅಹಲ್ಯೆ, ದಿವ್ಯಕಾಂತಿ ಇಲ್ಲದಂತಹ ಆ ಹೆಂಗಸು, ಯಾರಿಗೂ ಕಾಣದೇ ಇರತಕ್ಕಂತಹ ಆ ಅಹಲ್ಯೆ ಆಗ ತಾನು ರೂಪವನ್ನು ಧರಿಸ್ತಾಳೆ. ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತಕ್ಕಂತಹ ರೀತಿಯಲ್ಲಿ ಅದ್ಭುತ ರೂಪವಂತೆಯಾದಂತಹ ಅಹಲ್ಯೆಗೆ ಪುನರ್ಜೀವ ಬರ್ತದೆ. ಇದಾದ ನಂತರ ಈ ವಿಚಾರಗಳೆಲ್ಲ ಜನಕ ಮಹಾರಾಜನಿಗೆ ತಲುಪಿರುತ್ತೆ. ಅವನ ಮಂತ್ರಿಯಾದವನು ಅಹಲ್ಯೆಯ ಪುತ್ರ ಶತಾನಂದ. ಆ ಶತಾನಂದನಿಗೆ ಈ ವಿಚಾರ ತಿಳಿದಿರುತ್ತೆ. ಇವರು ಅಹಲ್ಯ ಆಶ್ರಮಕ್ಕೆ ಬಂದಿದ್ದಾರೆ ಅನ್ನೋ ವಿಚಾರವನ್ನು ತಿಳ್ಕೊಂಡು ಜನಕ ಮಹಾರಾಜ ಶತಾನಂದನನ್ನು ಫಲ ಪುಷ್ಪಗಳನ್ನು ಜೊತೆಯಲ್ಲಿ ಕಳಿಸಿ, ವಾದ್ಯ ಮೇಳಗಳನ್ನು ಜೊತೆಯಲ್ಲಿ ಕಳಿಸಿ ಇವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿಕೊಡ್ತಾನೆ. ಇದು ಒಂದು ಭಾಗವಾಯಿತು. ಇನ್ನು ಮುಂದಕ್ಕೆ ಶತಾನಂದ ಬರ್ತಾನೆ. ಶತಾನಂದ ಬಂದು ವಿಶ್ವಾಮಿತ್ರರಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ. ನಮ್ಮ ತಾಯಿಗೆ ಮೋಕ್ಷವಾಯಿತೆ, ರಾಮ ಅಲ್ಲಿ ಬಂದಿದ್ನೆ ಅಂತ ಹೇಳಿ ಎಲ್ಲ ವಿಚಾರವನ್ನು ಅವನು ತಿಳ್ಕೊಂಡು ಬಹಳ ಸಂತೋಷಭರಿತನಾಗಿ ಅವನನ್ನು ಕರ್ಕೊಂಡು ಎಲ್ಲಿಗೆ, ಜನಕ ಮಹಾರಾಜನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಸೀರಧ್ವಜನ ಹೆಸರು ಜನಕ ಮಹಾರಾಜ ಅಂತ ಹೇಳಿ. ಅವನ ಮಂತ್ರಿ ಶತಾನಂದ, ಹಿಂದೆನೇ ಹೇಳಿದೆ. ಅವನಿಗೆ ಇವರನ್ನ ಕರ್ಕೊಂಡು ಬರ್ತಾ ಇರೋದನ್ನು ನೋಡಿ ಬಂದು ಕೂಡಲೇ ಅವನಿಗೆ ಬಹಳ ಸಂತೋಷವಾಯಿತು. ಎಂಥ ಅದ್ಭುತವಾದ ರೂಪ! ಈ ರೂಪವನ್ನು ನೋಡಿ ತನ್ನ ಮಗಳಿಗೆ ವರ ಯಾರಾದರೂ ಸಿಗ್ತಾನ ಅಂತ ಹೇಳಿ ಅವನು ಏನಂದರೆ ಪ್ರತಿ ವರ್ಷ ಒಂದು ಧನುರ್ಯಜ್ಞ ಅಂತ ಮಾಡ್ತಾ ಇರ್ತಾನೆ. ಧನುರ್ಯಜ್ಞ ಅಂದರೆ ಅವನಿಗೆ ತನ್ನ ಪೂರ್ವಿಕರು ಕೊಟ್ಟಂತಹ ಒಂದು ಧನಸ್ಸು ಇರ್ತದೆ, ಅದು ಶಿವಧನಸ್ಸು. ಆ ಶಿವಧನಸ್ಸನ್ನು ಯಾರು ಹೆದೆಯೇರಿಸ್ತಾರೋ ಅವರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ತನ್ನ ಮಗಳು ಅಯೋನಿಜೆಯಾದ ಆ ಸೀತೆ, ಅಯೋನಿಜೆ ಅಂದರೆ ತಾಯಿಯ ಗರ್ಭದಲ್ಲಿ ಹುಟ್ಟದೇ ಇರೋವಳು, ಭೂಮಿಯಿಂದ ಹುಟ್ಟಿದವಳು ಅಂತ ಹೇಳಿ. ಆ ಭೂಮಿಯಲ್ಲಿ ಹುಟ್ಟಿದವಳಾದ್ರಿಂದ ಅವಳನ್ನು ತಂದೆಯ ಸಹಾಯವಿಲ್ಲದೆ ಪಾಯಸಕ್ಕೆ ಹುಟ್ಟಿದಂತಹ ರಾಮನಿಗೆ ಸೇರಿಸೋದೇ ಎಲ್ಲರ ಸಂಕಲ್ಪವೂ ಹೌದು, ಭಗವಂತನ ಸಂಕಲ್ಪವೂ ಹೌದು, ವಿಶ್ವಾಮಿತ್ರರ ಸಂಕಲ್ಪವೂ ಹೌದು. ಅಂತಹ ಪರಿಸ್ಥಿತಿಯಲ್ಲಿ ಇವರು ಅದ್ಭುತ ಸ್ಫುರದ್ರೂಪಿಗಳಾದಂತಹ ಅಣ್ಣ ತಮ್ಮಂದರು ಬರ್ತಾ ಬಂದಿದ್ದನ್ನು ನೋಡಿ ಅವರಿಗೆ ನನ್ನ ಧನುಸ್ಸನ್ನು ತೋರಿಸ್ಬೇಕು ಅನ್ನೋ ಒಂದು ಹುರುಪಿನಲ್ಲಿ ಇರ್ತಾನೆ. ವಿಶ್ವಾಮಿತ್ರರ ಹತ್ರ ಕೇಳ್ತಾನಂತೆ, ಗಜಸಿಂಹ ಗತಿ ವೀರೌ ಶಾರ್ದೂಲ ವೃಷಭೋಪಮೌ ಪದ್ಮಪತ್ರ ವಿಶಾಲಾಕ್ಷೌ ಖಡ್ಗಶೋಣಿ ಧನುರ್ಧರೌ. ಹೆಂಗೆ ಅಂದರೆ ಎರಡು ಕಾಂಟ್ರಾಸ್ಟ್ ಇರತಕ್ಕಂಥ ಕ್ಯಾರೆಕ್ಟರು. ಯಾವುದು? ಗಜಸಿಂಹ, ಗಜ ಗಾಂಭೀರ್ಯ, ಸಿಂಹ ರಾಜ. ಗೊತ್ತಾಯ್ತಾ? ಎರಡು ಒಂದಕ್ಕೊಂದನ್ನು ಕಂಡ್ರೆ ಆಗೋದಿಲ್ಲ. ಆಮೇಲೆ ಶಾರ್ದೂಲ ವೃಷಭೋಪಮೌ, ಹುಲಿ ಮತ್ತು ಒಂದು ಎತ್ತು, ಇವೆರಡು ಒಂದಕ್ಕೊಂದು ಕಂಡ್ರೆ ಆಗೋದಿಲ್ಲ. ಆದರೂ ಕೂಡ ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಅಂದರೆ, ಎರಡೂ ಗುಣಗಳನ್ನು ಹೊಂದಿ ಸಂಯಮವನ್ನು, ಎರಡರಲ್ಲೂ ಸಮತ್ವವನ್ನು ಕಾಪಾಡಿಕೊಳ್ಳತಕ್ಕಂತಹ ಶಕ್ತಿ ಇರತಕ್ಕಂತಹ, ಒಂದು ಕಡೆ ಸಿಂಹದ ರೀತಿಯಲ್ಲಿಯೂ ಕಾಣ್ತಾನೆ, ಆದರೆ ಗಜಗಾಂಭೀರ್ಯದಲ್ಲಿದ್ದಾನೆ. ಒಂದು ಹುಲಿಯ ಥರ ಎಲ್ಲ ವೀರ್ಯವನ್ನು ಹೊಂದಿದ್ದಾನೆ, ಆದರೆ ಮೆಜೆಸ್ಟಿಕ್ ಆಗಿ ಒಂದು ಎತ್ತಿನ ಓಪಾದಿಯಲ್ಲಿ ಹೋಗ್ತಾ ಇದ್ದಾನೆ. ಈ ಎರಡೂ ಗುಣಗಳನ್ನು ಅವನು ಸಮನ್ವಯಗೊಳಿಸುವ ಶಕ್ತಿಯುಳ್ಳಂತಹವನು. ಪದ್ಮಪತ್ರ ವಿಶಾಲಾಕ್ಷ, ತಾವರೆ ದಳದಂತೆ ಕಾಣತಕ್ಕಂತಹ ಆ ಕಣ್ಣುಗಳುಳ್ಳ ಆ ಪರಮಾತ್ಮ. ಖಡ್ಗಶೋಣಿ ಧನುರ್ಧರೌ, ಖಡ್ಗವನ್ನು ಧನುಸ್ಸನ್ನು ಹೊಂದಿದಂತಹ ಇವರು. ಯಾರು ಇವರು ಭಗವಂತ? ಕಿಮರ್ಥಂ ಕಸ್ಯ ವಾಮನೆ, ಎಲೈ ಮುನಿಯೇ ಇವರು ಯಾರು? ಇವರು ಅಶ್ವಿನಾವಿನ ರೂಪೇಣ, ಅಶ್ವಿನಿ ಕುಮಾರರ ತರ ಕಾಣಿಸ್ತಾರೆ. ಅಂದ್ರೆ ಏನು ಇವರೇನು ದೇವತೆಗಳ ಇವರು? ಕಥಂ ಪದ್ಯಾಂ ಇಹ ಪ್ರಾಪ್ತೌ, ಕಾಲಿನ ಮೇಲೆ ನಡಿಗೆಯ ಮೇಲೆ ಇಲ್ಲಿ ಹೇಗೆ ಬಂದ್ರು? ಇವರು ನೋಡೋದಿಕ್ಕೆ ದೇವತೆಗಳ ಪುತ್ರರ ತರ ಕಾಣ್ತಾರೆ. ದೇವತೆಗಳು ಮನುಷ್ಯ ರೂಪದಲ್ಲಿ ನಡ್ಕೊಂಡು ಬರೋದಿಲ್ಲ. ಯಾವ ರೀತಿ ಬಂದ್ರು ಇವರು ಇಲ್ಲಿಗೆ? ಅಶ್ವಿನಾವಿವ ರೂಪೇಣ, ಅಶ್ವಿನಿ ಕುಮಾರರ ತರ ಕಾಣಿಸ್ತಾರೆ. ಭಗವಂತ ನೀವು ವರಾಯುಧಧರೌ, ವರಾಯುಧ ಎಲ್ಲ ವರದಿಂದ ಬಂದಂತಹ ಆಯುಧಗಳನ್ನು ಧರಿಸಿರತಕ್ಕಂತಹ ಈ ಕುಮಾರರು ಯಾರು? ಭಗವಂತ ವಿಶ್ವಾಮಿತ್ರರೇ, ದಯವಿಟ್ಟು ನನಗೆ ತಿಳಿಸಿ, ಇವರು ಯಾರ ಮಕ್ಕಳು? ಅವನಿಗೆ ಕುತೂಹಲ ತಡೆಯಕ್ಕಾಗ್ತಾ ಇಲ್ಲ. ದೇವತೆಗಳ ತರ ಕಾಣಿಸ್ತಾ ಇದ್ದಾನೆ. ಅವನಿಗೆ ಗೊತ್ತು ಇವನು ಸಾಮಾನ್ಯ ಮನುಷ್ಯನೇ ಆಗಿರೋದಕ್ಕೆ ಸಾಧ್ಯವಿಲ್ಲ ಅಂತ. ಯಾಕೆಂದ್ರೆ ಕೇಳಿದ್ದ, ಅಹಲ್ಯೆಗೆ ವರದಾನವನ್ನು ಕೊಟ್ಟು
ಶಾಪ ವಿಮೋಚನೆ ಮಾಡಿದ್ದಾನೆ ಅಂತ ಸುಲಭಕ್ಕೆ ಇದು ಕಥೆಯಲ್ಲಿಯೂ ಇತ್ತು. ರಾಮಾವತಾರದಲ್ಲಿ ರಾಮ ಶಾಪ ವಿಮೋಚನೆ ಮಾಡ್ತಾನೆ ಅಂತ ಹೇಳಿ. ತಾಟಕಿ ವಧೆ ಮತ್ತೆ ವಿಶ್ವಾಮಿತ್ರರ ಯಾಗಗಳನ್ನೆಲ್ಲ ಅವನು ರಕ್ಷಿಸಿದ ಅನ್ನೋ ವಿಚಾರವನ್ನ ಕೇಳಿದ್ದರಿಂದ ಇವರು ಸಾಮಾನ್ಯ ಮನುಷ್ಯರಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂತಹ ಕುತೂಹಲವು ಮತ್ತೆ ತನ್ನ ಮಗಳಿಗೆ ಖಂಡಿತವಾಗಿ ಭಗವಂತ ರಾಮನೇ ಬಂದಿದ್ದಾನೆ ವಿಷ್ಣು ರೂಪದಲ್ಲಿ ಅನ್ನತಕ್ಕಂತಹ ಒಂದು ಖಾತರಿ ಕೂಡ ಇತ್ತು. ಹಾಗಾಗಿ ವಿಶ್ವಾಮಿತ್ರನಲ್ಲಿ ಯಾರು 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 ಅಂತ ಕೇಳ್ತಾನೆ. ಕೇಳಿದಾಗ ಕುತೂಹಲದಲ್ಲಿದ್ದಾಗ ಇವನು ದಶರಥನ ಪುತ್ರ ರಾಮಲಕ್ಷ್ಮಣರಿವರು ಅಂತ ಹೇಳ್ತಾನೆ. ಅಲ್ಲಿಗೆ ಅವನ ಮನಸ್ಸಿಗೆ ಸಮಾಧಾನ ಕೂಡ ಆಗ್ತದೆ. ಯಾಕೆ ಅಂದರೆ ದಶರಥನ ಸಂಬಂಧವಿಲ್ಲದೆ ಪಾಯಸದಿಂದ ಹುಟ್ಟಿದಂತಹ ಮಗ ರಾಮ, ನನ್ನ ಸಂಬಂಧವಿಲ್ಲದೆ ನನ್ನ ಮಗಳಾಗಿರತಕ್ಕಂತಹ ಭೂಮಿಯಲ್ಲಿ ಸಿಕ್ಕಿದ ಉಳುವಾಗ ಯಜ್ಞ ಭೂಮಿಯನ್ನ ಉಳುವಾಗ ಸಿಕ್ಕಿದಂತಹ ಸೀತೆಗೂ ಇಬ್ಬರಿಗೂ ಪರಮಾತ್ಮನೇ ಹುಡುಕೊಂಡು ಬಂದಿದ್ದಾನೆ ರಾಮ ಮತ್ತು ಈ ಸೀತೆಯ ಜೋಡಿಯನ್ನ ಅಂತ ಹೇಳಿ ಅವನು ಸಂತೋಷ ಪಡ್ತಾನೆ. ವಿಶ್ವಾಮಿತ್ರರಲ್ಲಿ ನಮ್ಮಲ್ಲಿ ಇರತಕ್ಕಂತಹ ಧನುಸ್ಸನ್ನು ತೋರಬಹುದೇ ಅಂತ ಹೇಳಿ ಕೇಳ್ತಾನೆ. ಆಯ್ತಪ್ಪ ತರಿಸು ಅಂತ ಹೇಳಿ ವಿಶ್ವಾಮಿತ್ರರು ಹೇಳ್ತಾರೆ. ಇಲ್ಲಿಗೆ ಇಂದಿನ ಈ ಸಂಚಿಕೆಯನ್ನು ಮುಗಿಸೋಣ. ನಾಳೆ ಸೀತಾ ಕಲ್ಯಾಣವನ್ನು ಅನುಭವಿಸೋಣ ಮುಂದಿನ ಸಂಚಿಕೆಯಲ್ಲಿ. ಜೈ ಶ್ರೀರಾಮ್.